ಎಲ್ರಿಗೂ ಇವತ್ತು ದೋಸೆ ಮತ್ತು ಹಾಗೆ ಚಟ್ನಿ ಟೊಮೊಟೊ ಚಟ್ನಿನ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಸೊ ಯಾವ ಥರ ಸ್ಟ್ರೀಟ್ ಸೈಡಲ್ಲಿ ಸಿಗುವಂತಹ ದೋಸೆನ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತೆಲ್ಲ ಈಗ ನೋಡೋಣ. ಸೊ ನಾನಿಲ್ಲಿ 2 ಕಪ್ನಾಗಷ್ಟು ಅಕ್ಕಿನ ತೊಗೊಳ್ತಿದ್ದೀನಿ. ಸೊ ನೋಡ್ತಿರ್ಬೋದು 1 ಕಪ್ ಹಾಕ್ತಿದ್ದೀನಿ. ಸೊ ಹಾಗೆ ಇನ್ನೊಂದು ಕಪ್ ಅಕ್ಕಿನ ತೊಗೊಂಡು ಕೂಡ ಅದೇ ಥರ ಆ್ಯಡ್ ಮಾಡ್ತಿದ್ದೀನಿ. ಸೊ ನಾನು 2 ಕಪ್ ಅಕ್ಕಿನ ತೊಗೊಳ್ತಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಾನು 1/4 ಕಪ್ನಷ್ಟು ಉದ್ದಿನ ಕಾಳನ್ನ ಹಾಕ್ಕೊತಿದ್ದೀನಿ. ಇನ್ ಕೇಸ್ ನಿಮ್ಮ ಮನೇಲಿ ಉದ್ದಿನಬೇಳೆ ಇದ್ದರೆ ಸೊ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ 1/4 ಕಪ್ನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಿದ್ದೀನಿ. ಸೊ ನೋಡ್ತಿರ್ಬೋದು ನೀವು. ಸೊ 1/4 ಕಪ್ನಷ್ಟು ಮಾತ್ರ ಹಾಕ್ಕೊಳ್ತಿದ್ದೀನಿ ನಾನು. ಸೊ 1/4 ಕಪ್ ಕಡಲೆಬೇಳೆನ ಹಾಕಿ ಸೊ ಹಾಗೆ ಇದಕ್ಕೆ ಒಂದು 2 to 3 ಸ್ಪೂನ್ಸಷ್ಟು ಮೆಂತ್ಯನ ಆ್ಯಡ್ ಮಾಡ್ತಿದ್ದೀನಿ. ಸೊ ಮೆಂತ್ಯನ ಏನಕ್ಕೆ ಆ್ಯಡ್ ಮಾಡ್ತಾರೆ ಅನ್ನೋದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ಸೊ ಮೆಂತ್ಯನ ಆ್ಯಡ್ ಮಾಡೋದ್ರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಮೆಂತ್ಯನ ಆ್ಯಡ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನೆಲ್ಲನೂ ಒಂದು 3 to 4 ಟೈಮ್ಸ್ ಚೆನ್ನಾಗಿ ಇಸ್ಬಿಟ್ಟು ಚೆನ್ನಾಗಿ ತೊಳಿಬೇಕಾಗತ್ತೆ. ಸೊ ಚೆನ್ನಾಗಿ ತೊಳೆದು ಆಮೇಲೆ ಅದ್ರ ತುಂಬ ನೀರು ಹಾಕಿ ಅದು ಫುಲ್ ಮುಳುಗೋ ಥರ ನೀರು ಹಾಕಿ 6 to 7 ಅವರ್ಸ್ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಸೊ ದೋಸೆಗೆ 6 to 7 ಅವರ್ಸ್ ನೆನೆಯೋದಕ್ಕೆ ಚೆನ್ನಾಗಿ ಅಂದರೆ ಓವರ್ನೈಟ್ ಬಿಟ್ಟರು ಒಳ್ಳೆಯದೇ. ಸೊ ಓವರ್ನೈಟ್ ಬಿಟ್ಟರು ಇನ್ನೂ ಚೆನ್ನಾಗಾಗುತ್ತೆ. ಸೊ ನಾನಿಲ್ಲಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಸೊ ಇಲ್ಲಿ 7 ಅವರ್ಸ್ ಆದಮೇಲೆ ನೋಡ್ತಿದ್ದೀನಿ. ಸೊ ಚೆನ್ನಾಗಿ ಸೋಕ್ ಆಗಿದೆ, ನೋಡ್ತಿರ್ಬೋದು ನೀವು. ತುಂಬಾ ಚೆನ್ನಾಗಿ ಸೋಕ್ ಆಗಿದೆ. ಸೊ ಇದನ್ನ ಸೈಡ್ಗೆ ಇಟ್ಟು ಸೊ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1/4 ಕಪ್ನಷ್ಟು ಅವಲಕ್ಕಿನ ಹಾಕ್ತಿದ್ದೀನಿ. ಸೊ ಅವಲಕ್ಕಿನ ಕೂಡ ಚೆನ್ನಾಗಿ ತೊಳೆದು ಒಂದು 1/2 ಅವರ್ಗೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು. ಸೊ ಅದನ್ನೇನು ಓವರ್ನೈಟ್ ಸೋಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇನ್ ಕೇಸ್ ಅವಲಕ್ಕಿ ಇಲ್ಲ ಅಂತಂದವರು ಅನ್ನನ ಯೂಸ್ ಮಾಡ್ಕೊಳ್ಬೋದು. ಇನ್ ಕೇಸ್ ಏನಾದರೂ ತಂಗ್ಳನ್ನ ಇದ್ದರೆ. ಬಟ್ ತಂಗ್ಳನ್ನ ಹಾಕೋದ್ರಿಂದ ದೋಸೆ ಬ್ಯಾಟರ್ನ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಚೆನ್ನಾಗಿರೋದಿಲ್ಲ. ಸೊ ಅದರಿಂದ ಅವಲಕ್ಕಿನ ಯೂಸ್ ಮಾಡಿ ಒಂದು 3 to 4 ಡೇಸ್ ಮತ್ತು ದೋಸೆ ಬ್ಯಾಟರ್ಸ್ನ ಮನೇಲಿ ಇಟ್ಕೊಂಡ್ರು ಕೂಡ ಸ್ಟೋರ್ ಮಾಡಿಕೊಂಡ್ರು ಕೂಡ ಏನೂ ಇರೋದಿಲ್ಲ. ಸೊ ಇಲ್ಲಿ 1/2 ಅವರ್ ಸೋಕ್ ಮಾಡಿದ್ದಾದಮೇಲೆ ಅವಲಕ್ಕಿ ಕೂಡ ತುಂಬ ಚೆನ್ನಾಗಿ ಮೆತ್ತಗಾಗಿದೆ. ಸೊ ಅದನ್ನು ಅಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಈಗ ಇದಕ್ಕೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಕಡಿಮೆ ನೀರು ಹಾಕ್ಕೊಂಡು ತುಂಬ ನುಣ್ಣಕ್ಕೆ ರುಬ್ಕೊಬೇಕಾಗತ್ತೆ. ಸೊ ನೋಡಿ, ನಾನಿಲ್ಲಿ ಸ್ವಲ್ಪ ನೀರನ್ನ ಮಾತ್ರ ಹಾಕ್ತಿದ್ದೀನಿ. ಸೊ ಜಾಸ್ತಿ ನೀರನ್ನ ಆ್ಯಡ್ ಮಾಡೋದ್ರಿಂದ ತುಂಬ ನೀರು ಹಾಕ್ಬಿಟ್ರೆ ದೋಸೆ ಚೆನ್ನಾಗಿ ಬರೋಲ್ಲ. ಸೊ ನೋಡಿಕೊಂಡು ಕಡಿಮೆ ಕನ್ಸಿಸ್ಟೆನ್ಸಿಯಲ್ಲಿ ಆಗೋ ಥರ ನೀರನ್ನ ಹಾಕ್ಕೊಂಡು ನೋಡಿ ಈ ಥರ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ, ತುಂಬ ನುಣ್ಣಕ್ಕೆ ಮೃದುವಾಗಿ. ಸೊ ಇಲ್ಲಿ ಆಗಿದೆ. ಸೊ ನಾನು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ಸೊ ನೋಡಿ, ಎಲ್ಲನೂ ರೈಸ್ನ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಹಿಟ್ಟನ್ನು ಕೂಡ ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಸ್ಮೂತಾಗಿ ಮಿಕ್ಸ್ ಮಾಡಬೇಕು. ನೀವು ಫಸ್ಟ್ ಆಫ್ ಆಲ್ ನೋಡಬೇಕಿದ್ದು ಕನ್ಸಿಸ್ಟೆನ್ಸಿ ಹೇಗಿದೆ ಅದರದ್ದು ಬ್ಯಾಟರ್ದು ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಈ ಥರ ಚೆನ್ನಾಗಿ ಬಂದಿದೆ. ಸೊ ಈ ಥರ ಮಿಕ್ಸ್ ಮಾಡಿ ಇದನ್ನು ನಾನು ಒಂದು ಓವರ್ನೈಟ್ ಇದನ್ನು ಬಿಡ್ತೀನಿ ನಾನು. ಸೊ ನೋಡಬೇಕು, ಓವರ್ನೈಟ್ ನಾನು ಸೋಡಾ ಏನೂ ಯೂಸ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಊರಿದೆ ದೋಸೆ ಈ ಬ್ಯಾಟರ್ ಅಂತ ನೀವೇ ನೋಡ್ಬೋದು. ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿದೆ. ಸೊ ಈ ಬ್ಯಾಟರ್ನ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಯಾವತ್ತೇ ಆಗಲಿ ತುಂಬ ಸ್ಪೀಡಾಗಿ ಮಿಕ್ಸ್ ಮಾಡಬೇಡಿ. ಬ್ಯಾಟರ್ ತುಂಬ ಸ್ಮೂತ್ ಇರೋದ್ರಿಂದ ಸೊ ನೀವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಇದು ಬ್ಯಾಟರ್ನ ಮೇಲಿಂದ ಬಿಟ್ಟರೆ ನೈಸಾಗಿ ಬರಬೇಕು. ಸೊ ಆ ಥರ ಬಿಡಬೇಕಾಗತ್ತೆ. ಸೊ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಸಪ್ರೇಟ್ ಮಾಡ್ಕೊತಿದ್ದೀನಿ. ಅಷ್ಟು ನನಗೆ ಅವಶ್ಯಕತೆ ಇಲ್ಲ ಇವತ್ತು. ಸೊ ಅದಕ್ಕೆ ಸ್ವಲ್ಪ ಸ್ಟೋರ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ತೀನಿ. ಸೊ ಅದನ್ನು ಎತ್ತಿಡ್ತೀನಿ. ಸೊ ಇದನ್ನು ಏನು ನಾನು ಶಿಫ್ಟ್ ಮಾಡ್ಕೊಂಡಿದ್ದೆ, ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ದೋಸೆ ಹಾಕೋಕ್ಕೆ ಮುಂಚೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಇಲ್ಲಿ ನಾನು ಸಕ್ಕರೆ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ದೋಸೆ ಕಲರ್ ಸಖತ್ತಾಗಿ ಬರುತ್ತೆ ನೀವು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ. ಕೆಂಪಾಗಿ ಬರುತ್ತಲ್ಲ ದೋಸೆ. ಸೊ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಸಕ್ಕರೆನೇ. ಸೊ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಮೇನ್ ತುಂಬ ಸಖತ್ ಮೇನ್ ಅಂದರೆ ಬಾಂಬೆ ರವೆ.
ಈ ಬಾಂಬೆ ರವೆನ ಕೂಡ ನಾನಿಲ್ಲಿ 2 ಸ್ಪೂನ್ಸ್ ಆಗೋಷ್ಟು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಸಖತ್ ಇಂಪಾರ್ಟೆಂಟ್ ಇದು ದೋಸೆಗೆ, ಚೆನ್ನಾಗಿ ಬರಬೇಕು ದೋಸೆ ಅನ್ನೋರು. ಸೊ 2 ಸ್ಪೂನ್ಸ್ ಬಾಂಬೆ ರವೆನ ಆ್ಯಡ್ ಮಾಡಿಕೊಂಡು ಯಾವುದೇ ರೀತಿ ಒಂದು ಗಂಟು ಇಲ್ಲದೆ ಥರ ನಿಧಾನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ನಿಧಾನಕ್ಕೆ ಮಾಡಬೇಕು ಅಂತಂದರೆ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿ. ನನಗಿನ್ನು ಸ್ವಲ್ಪ ನೀರು ಹಾಕಬೇಕು ಅನ್ನಿಸ್ತು, ಸೊ ಸ್ವಲ್ಪ ನೀರು ಹಾಕಿದ್ದೀನಿ. ನೋಡ್ತಿರ್ಬೋದು ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಬ್ಯಾಟರ್ ಅನ್ನೋದನ್ನು. ಸೊ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಇದನ್ನು ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಯಾಕಂದರೆ ಬಾಂಬೆ ರವೆ ಎಲ್ಲ ಹಾಕಿರೋದ್ರಿಂದ ಅದೆಲ್ಲ ಚೆನ್ನಾಗಿ ನೆನಿಬೇಕಾಗುತ್ತೆ. ಸೊ ಆ ಥರ ನೆನಿಬೇಕಂದ್ರೆ ನಾನೊಂದು 10 ಮಿನಿಟ್ಸ್ ಸೈಡ್ಗೆ ಇಡ್ತೀನಿ. ಸೊ ಎಷ್ಟು ಎಲ್ಲ ಹದ ನೋಡಿಕೊಂಡು ನಾನು 10 ಮಿನಿಟ್ಸ್ ಸೈಡ್ಗಿಟ್ಟು ಮತ್ತು 10 ಮಿನಿಟ್ಸ್ ಆದಮೇಲೆ ನಾನು ಬ್ಯಾಟರ್ನ ದೋಸೆ ಹಾಕೋಕ್ಕೆ ಯೂಸ್ ಮಾಡ್ತೀನಿ. ಸೊ ಈಗ 10 ಮಿನಿಟ್ಸ್ ಆದಮೇಲೆ ನೀವು ನೋಡ್ಬೋದು ಯಾವ ಥರ ಕನ್ಸಿಸ್ಟೆಂಟಲ್ಲಿ ಎಷ್ಟು ಬಾಂಬೆ ರವೆ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂತ. ಸೊ ನಾನಿಲ್ಲಿ ಹೆಂಚಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿಸಿ ಆಗಿರೋ ಹೆಂಚಿಗೆ ಫಸ್ಟ್ ಆಫ್ ಆಲ್ ನೀವು ದೋಸೆ ಅಥವಾ ಆಯಿಲ್ ಹಾಕಬಾರ್ದು. ಫಸ್ಟು ಈ ಥರ ನೀರನ್ನ ಹಾಕಿ, ಇನ್ ಕೇಸ್ ಏನಾದರೂ ಹೆಂಚು ತುಂಬ ಬಿಸಿ ಆಗಿದ್ರೆ ನೀರು ಹಾಕೋದ್ರಿಂದ ನಾರ್ಮಲ್ ಬಿಸಿಗೆ ಬರುತ್ತೆ. ಸೊ ಫಸ್ಟು ನೀರು ಹಾಕಿ ಈ ಥರ ಟಿಶ್ಯೂ ಅಥವಾ ಒಂದು ಕಾಟನ್ ಕ್ಲಾತಿಂದ ಈ ಥರ ಕ್ಲೀನಾಗಿ ಹೊಡೆಸ್ಕೊಳ್ಳಿ ನೀರು ಹಾಕಿರೋದನ್ನು. ಸೊ ಈಗ ಇದ್ರ ಮೇಲೆ ನೀವು ದೋಸೆ ಬ್ಯಾಟರ್ನ ಒಂದು ಇದು ಸೌಟಿನಷ್ಟು ತೊಗೊಂಡು ಮಧ್ಯೆ ಹಾಕಿ ಕ್ಲೀನಾಗಿ ಹೆಂಚು ಎಷ್ಟಿದೆಯೋ ಅಷ್ಟು ನಿಧಾನವಾಗಿ ಈವನ್ನಾಗಿ ಎಲ್ಲ ಕಡೆ ದೋಸೆನ ಫುಲ್ಲು ಮಿಕ್ಸ್ ಮಾಡಿ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನಾನು ಯಾವ ಥರ ಈವನ್ನಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಸೊ ಅದೆಲ್ಲ ಕ್ಲೀನಾಗಿ ಕಾಣುತ್ತೆ. ಸೊ ಈ ಥರ ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡಿ. ಸೊ ಇದಕ್ಕೆ ಆಯಿಲಿ ಬ್ರಷ್ ಬರುತ್ತಲ್ವ, ಸೊ ಅದನ್ನು ಸುತ್ತು ಹಾಕಿ ಅದನ್ನು ಕೂಡ ಆಯಿಲು ಕೂಡ ಫುಲ್ ಈವನ್ನಾಗಿ ದೋಸೆ ಎಲೆಗೆಲ್ಲ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ, ಡಿಸೈನಾಗಿ ಬಂದಿದೆ ದೋಸೆ. ಸೊ ಇದಕ್ಕೆಲ್ಲ ನೀಟಾಗಿ ಈ ಥರ ಆಯಿಲ್ ಹಾಕಬೇಕಾಗುತ್ತೆ ನೀವು. ಸೊ ಇದು ಈ ಥರ ಹಾಕೋದ್ರಿಂದ ಕೆಲವರು ಗ್ಯಾಸ್ ಕಡಿಮೆ ಬಂದರೆ ದೋಸೆ ಮಧ್ಯೆ ಮಾತ್ರ ಚೆನ್ನಾಗಿ ಕೆಂಪಗೆ ಬಂದಿರುತ್ತೆ. ಸೊ ಅದರಿಂದ ಈ ಥರ ಹೆಂಚನ್ನ ಫುಲ್ಲು 4 ಕಡೆ ಈ ಥರ ಮೂವ್ ಮಾಡಿಕೊಂಡು ಸುತ್ತು ಬೇಯಿಸ್ಕೊಳ್ಬೇಕಾಗತ್ತೆ ದೋಸೆನ. ಸೊ ನೋಡಿ ಲಾಸ್ಟಿಗೆ ಈ ಥರ ಆಗಿದೆ ದೋಸೆ, ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಸೊ ಈಗ ಇದನ್ನು ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಮತ್ತು ರಿವರ್ಸೇ ನೀವು ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ನಿಧಾನವಾಗಿ ನಿಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪ್ಗೆ ರೊಟೇಟ್ ಮಾಡಿಕೊಂಡು ನೀವು ಶಿಫ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟು ಕೂಡ ನೀವು ಇದೇ ಥರ ದೋಸೆ ಹಾಕಬೇಕಾದಾಗ ಫಸ್ಟು ಹೆಂಚಿಗೆ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಮತ್ತೆ ನೀವು ಓಡಿಸ್ಬಿಟ್ಟು ಆಯಿಲೇನು ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಒಂದು ಸೌಟ್ನಷ್ಟು ಬ್ಯಾಟರ್ನ ತೊಗೊಂಡು ಈ ಥರ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬರುತ್ತೆ. ಸೊ ಈಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ. ಸೊ ಆ ದೋಸೆಗೆ ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ. ಸೊ ಆ ದೋಸೆಗೆ ಈಗ ನಮಗೆ ಮೈನ್ ದೋಸೆ ತಿನ್ನೋಕ್ಕೆ ಬೇಕಾಗೋದು ಟೊಮೊಟೊ ಚಟ್ನಿ ಅಥವಾ ಕಡಲೆಬೀಜ ಚಟ್ನಿ. ಸೊ ಅವೆರಡನ್ನೂ ಹೇಗೆ ಮಾಡೋದು ಅಂತ ಈಗ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸೊ ದೋಸೆನ ಟ್ರೈ ಮಾಡಿ ಡೆಫಿನೆಟ್ಲಿ. ಸೊ ಹೆಂಗೆ ಬಂದಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈಗ ಕಡಲೆಬೀಜ ಚಟ್ನಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಕಡಲೆಬೀಜ ಚಟ್ನಿ ಹೆಂಗೆ ಸಿಗುತ್ತೆ ಅಂದರೆ ಹೋಟೆಲ್ಸಲ್ಲಿ ಮಾಡ್ತಾರಲ್ವ, ಸೊ ಆ ಥರ ಟೇಸ್ಟ್ ಬರುತ್ತೆ. ಸೊ ಈ ಕಡಲೆಬೀಜ ಚಟ್ನಿಗೆ ಫಸ್ಟು ನಮಗೆ ಮಾಡಬೇಕಾಗಿರೋ ಕೆಲಸ, ಫಸ್ಟು ಒಂದು ಪ್ಯಾನ್ನ ಇಟ್ಕೊಳ್ಬೇಕಾಗತ್ತೆ. ಸೊ ಆ ಪ್ಯಾನ್ಗೆ ನಾನಿಲ್ಲಿ 1 ಕಪ್ನಷ್ಟು ಕಡಲೆಬೀಜನ ಹಾಕ್ತಿದ್ದೀನಿ. ಸೊ 1 ಕಪ್ನಷ್ಟು ಕಡಲೆಬೀಜನ ಹಾಕಿ ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಯಾವತ್ತೂ ಕಡಲೆಬೀಜನ ಹುರ್ಕೊಂಡ್ಬಿಡಿ. ಲೋ ಫ್ಲೇಮಲ್ಲಿನೇ ನಿಧಾನವಾಗಿ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ನಿಧಾನವಾಗಿ ಲೋ ಫ್ಲೇಮಲ್ಲೇ ಕಡಲೆಬೀಜನ ನೀವು ಹುರ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಏನಾದರೂ ನೀವು ಕಡಲೆಬೀಜ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಕಡಲೆಬೀಜ ಹುರ್ಕೊಂಡ್ರೆ ಮೇಲೆ ಮಾತ್ರ ಕೆಂಪಗಾಗಿರುತ್ತೆ, ಒಳಗಡೆ ಎಲ್ಲ ಹಸಿ ಇರುತ್ತೆ. ಸೊ ಚಟ್ನಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಲ್ಲ. ಸೊ ಲೋ ಫ್ಲೇಮಲ್ಲಿ ಹುರ್ಕೊಂಡ್ಮೇಲೆ ನೋಡಿ ಈ ಥರ ಒಟ್ಟು ಫುಲ್ ಬಿಡಿಸ್ಕೊಂಡು ಈ ಥರ ಕೆಂಪಗಾಗಿರುತ್ತೆ. ಸೊ ಇದು ಈಗ ಚೆನ್ನಾಗಿ ಹುರಿದಿದೆ ಅಂತ. ಸೊ ನಾನಿದು ಇಲ್ಲಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಬಿಸಿ ಆರಲಿ ಅಂತ ಸೈಡ್ಗೆ ಇಡ್ತಿದ್ದೀನಿ. ಸೊ ಅದೇ ಒಂದು ತವಾಗೆ ನಾನಿಲ್ಲಿ 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಹಾಕ್ತಿದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿನೂ ಕೂಡ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಎಲ್ಲನೂ ಕೂಡ ನೀವು ಪ್ರತಿಯೊಂದನ್ನು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗುತ್ತೆ. ಸೊ ಲೋ ಫ್ಲೇಮಲ್ಲಿ ಮಾಡ್ಕೊತ ಒಂದು ಸ್ವಲ್ಪ ಇಲ್ಲಿ ನಾನು ಆಯಿಲ್ನ ಹಾಕಿದ್ದೀನಿ. ಮೆಣಸಿನ್ಕಾಯಿ ಮೇಲೆ ಆಯಿಲ್ನ ಹಾಕಿ ಮೆಣಸಿನ್ಕಾಯಿ ಜೊತೆ ಅದನ್ನು
ಫ್ರೈ ಮಾಡ್ಕೊತಿದ್ದೀನಿ. ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಿಮ್ಮ ಸ್ಮೆಲ್ ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ ಆಯಿಲ್ ಜೊತೆ ಮೆಣಸಿನ್ಕಾಯಿನ ಫ್ರೈ ಮಾಡಬೇಕಾದ್ರೆ. ಸೊ ಇದಕ್ಕೆ ಈಗ ನೀವು ಮೆಣಸಿನ್ಕಾಯಿನ ಒಂದು ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ನೀವು ನೋಡ್ತಿರ್ಬೋದು. ಹಾಗೆ ಇದನ್ನು ಕೂಡ ಸಿಪ್ಪೆ ಬಿಡಿಸ್ಕೊಳ್ಬೇಕಾಗುತ್ತೆ, ಮಿಕ್ಸಿಗೆ ಹಾಕ್ಕೊಬೇಕಲ್ವ ನೆಕ್ಸ್ಟು. ಸೊ ಅದಕ್ಕೆ ಕಡಲೆ ಬೀಜ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಈ ಥರ ನೀವು ರೊಟೇಟ್ ಮಾಡಿದರೆ ಸಾಕು, ಸಿಪ್ಪೆ ಎಲ್ಲ ಬೀಳುತ್ತೆ. ಸೊ ಆಚೆ ಕಡೆ ಅಥವಾ ಮಾಟೋದು ಅಂತಾರೆ, ಸೊ ಆ ಥರ ಮಾಡಿಕೊಂಡ್ರೆ ಸಿಪ್ಪೆ ಎಲ್ಲ ಹೋಗುತ್ತೆ. ಸೊ ಈ ಥರ ಕಡಲೆ ಬೀಜ ಮಾತ್ರ ಇರುತ್ತೆ ಸಿಪ್ಪೆ ಹೋಗಿ. ಸೊ ಇದನ್ನು ನಾವೀಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೊ ಈ ಥರ ಒಂದು ಮಿಕ್ಸಿ ಜಾರ್ಗೆ ಕಡಲೆ ಬೀಜನ ಹಾಕ್ಕೊಂಡು ನಾವು ಹುರಿದಿರೋ ಅಂತಹ ಎಣ್ಣೆಯಲ್ಲಿ ಹುರಿದಿರೋ ಅಂತಹ ಹಸಿಮೆಣ್ಸಿನ್ಕಾಯಿ ಒಂದು 4 ಎಳೆ ನಾನು ಇಲ್ಲಿ ಗಾರ್ಲಿಕ್ನ ಕೂಡ ಹಾಕ್ಕೊಂಡು ಒಂದು ಕಿವುಚಿನಷ್ಟು ಹುಣಸೆಹಣ್ಣನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾವುದೇ ರೀತಿ ನೀರು ಹಾಕ್ಕೊಂಡಿರಲಿಲ್ಲ, ನೀವು ನೋಡ್ತಿರ್ಬೋದು. ನೀರು ಹಾಕ್ಕೊಂಡೆ ಫಸ್ಟ್ ಈ ಥರ ಒಂದು ಟೈಮ್ ನೀವು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ಪೂನಲ್ಲಿ ಕೆಳಗಡೆ ಎಲ್ಲ ಇರುತ್ತೆ, ಯಾಕಂದರೆ ಕಡಲೆ ಬೀಜ ಸ್ವಲ್ಪ ಆಯಿಲ್ ಇರೋದ್ರಿಂದ ಸ್ವಲ್ಪ ಕೆಳಗಡೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಆಗ ನೀರನ್ನ ಆ್ಯಡ್ ಮಾಡ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕಿ ನೋಡ್ತಿರ್ಬೋದು. ಮಿಕ್ಸಿಗೆ ತುಂಬ ನುಣ್ಣಗೆ ಹಾಕ್ಕೊಂಡಾಗ ಇಷ್ಟು ಚೆನ್ನಾಗಿ ಸಖತ್ ಸಾಫ್ಟಾಗಿ ಬಂದಿದೆ. ಸೊ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು, ಅಥವಾ ಇನ್ನೂ ಇದು ಮಾಡ್ಕೊಳ್ಳೋದು ಬೇಡ. ಸೊ ಇದನ್ನು ನಾನೀಗ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಹಾಗೆ ಒಂದು ಮಿಕ್ಸಿ ಜಾರ್ನ ಕೂಡ ಲೈಟಾಗಿ ತೊಳ್ಕೊಂಡು ನೀರನ್ನ ಚಟ್ನಿಗೆ ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಆ ಚಟ್ನಿ ಜೊತೆ ಬೇರೆ ನೀರನ್ನ ಆ್ಯಡ್ ಮಾಡಿಲ್ಲ ನಾನು. ಸೊ ಏನು ಮಿಕ್ಸಿ ಜಾರ್ನ ತೊಳೆದಿದ್ದೀನೋ ಅದೇ ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ. ಸೊ ಅದಕ್ಕೆ ಒಗ್ಗರಣೆಗೆ ನಾನು ಒಂದು ತವಾನಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಆ ಆಯಿಲ್ ಸ್ವಲ್ಪ ಬಿಸಿ ಆಗಿದೆ ಅಂತ ಅನ್ನಿಸ್ದಾಗ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಜೀರಿಗೆ ಕೂಡ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ಮತ್ತು ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಹಾಗೆ ಉದ್ದಿನಕಾಳು ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ಈ ಥರ ಕೆಂಪಗೆ ಫ್ರೈ ಆದಾಗ 1-2 ಎಳೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡು ಹಾಗೆ ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿನೂ ಕೂಡ 3-4 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಳ್ಳಿ. ಇದಕ್ಕೆ ಮುರಿದು ಹಾಕ್ಕೊಂಡು ಫ್ರೈ ಮಾಡಿ ಲೈಟಾಗಿ ಕೆಂಪು ಬಣ್ಣ ಬರೋ ಥರ ಫ್ರೈ ಮಾಡಿ ಇದಕ್ಕೆ ನಾನು ಲಾಸ್ಟಲ್ಲಿ ಕರಿಬೇವನ್ನ ಸಹ ಆ್ಯಡ್ ಮಾಡಿದ್ದೀನಿ. ಒಂದು ಎಲೆನ ಫುಲ್ ಕರಿಬೇವನ್ನ ಆ್ಯಡ್ ಮಾಡಿ ಏನಿಲ್ಲ ನಾನು ಆಯಿಲಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೆ, ಸೊ ಅದನ್ನು ಚಟ್ನಿಗೆ ಆ್ಯಡ್ ಮಾಡ್ತಿದ್ದೀನಿ. ಸೊ ನೋಡ್ತಿರ್ಬೋದು ಚಟ್ನಿಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈವನ್ನಾಗಿ ಎಲ್ಲ ಕಡೆನೂ. ಸೊ ಈಗ ಚಟ್ನಿ ಪ್ರಿಪೇರ್ ಆಯಿತು. ತುಂಬ ಟೇಸ್ಟ್ ಬಂದಿರುತ್ತೆ, ದೋಸೆಗೆ ಮಾತ್ರ ಸಖತ್ತಾಗಿರುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸೊ ಈಗ ಟೊಮೊಟೊ ಚಟ್ನಿನ ತುಂಬಾ ಚೆನ್ನಾಗಿರುತ್ತೆ. ಇದು ಹೆಂಗೆ ಮಾಡೋದು ಈ ಟೊಮೊಟೊ ಚಟ್ನಿ ಅನ್ನೋದು ಈಗ ನಾನು ಹೇಳ್ಕೊಡ್ತೀನಿ, ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ. ಸೊ ಟೊಮೊಟೊ ಚಟ್ನಿಗೆ ಫಸ್ಟ್ ನಾವು ಒಂದು ತವನ ಇಟ್ಕೊಂಡು ಅದಕ್ಕೆ 2-3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇದಕ್ಕೆ ನಾನು ಜೀರಿಗೆ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೆ. ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡೆ ಫುಲ್ಲನ್ನು ಸಿಪ್ಪೆ ಬಿಡಿಸ್ಕೊಂಡು ಅದನ್ನು ಆ್ಯಡ್ ಮಾಡಿ ಇಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಸೊ ಇಲ್ಲಿ ಆಲ್ಮೋಸ್ಟ್ ಫ್ರೈ ಆಗಿದೆ, ನೀವು ನೋಡ್ತಿರ್ಬೋದು. ಈರುಳ್ಳಿ ಎಲ್ಲ ಸಪ್ರೇಟ್ ಆಗಿದೆ ಎಳೆಯಾಗಿ. ಸೊ ಸಪ್ರೇಟ್ ಆಗಿದೆ ಅಂದರೆ ಹಾಫ್ ಕುಕ್ ಆಗಿದೆ ಅಂತ. ಇಲ್ಲಿ 2 ಟೊಮೊಟೊ 1-2 ಕಿವುಚಿನಷ್ಟು ನಾನಿಲ್ಲಿ ಹುಣಸೆಹಣ್ಣನ್ನ ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ 2 ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕಿದ್ದೀನಿ. ಸೊ ಇದನ್ನು ಎಲ್ಲನೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ನೋಡಿರ್ಬೋದು ನೀವು, ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ. ಸೊ ಇದನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಒಂದು 6-7 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಏನು ಮಿಕ್ಸ್ ಮಾಡದೆ ಕ್ಲೋಸ್ ಮಾಡಿ ಬಿಟ್ಬಿಟ್ಟಾಗ ಸೊ ಈ ಥರ ಒಳಗಡೆನೇ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈವೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡೋಣ ಚೆನ್ನಾಗಿ. ಸೊ ಈ ಥರ ಈವೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿದಾಗ ಸೊ ಇದನ್ನು ಆರೋದಕ್ಕೆ ಬಿಟ್ಬಿಡೋಣ, ಸ್ವಲ್ಪ ಹೊತ್ತು ಮಿಕ್ಸಿಗೆ ಹಾಕಬೇಕು. ಸೊ ಅದಕ್ಕೆ ಸೊ ಆರಿದೆ. ಈಗ ಮಿಕ್ಸಿ ಜಾರ್ಗೆ ತೊಗೊಂಡು ನಾನು ಏನೇನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನೆಲ್ಲನೂ ಮಿಕ್ಸಿಗೆ ಹಾಕೋಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೆಕ್ಸ್ಟು ನಾನು ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ. ನುಣ್ಣಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದನ್ನು ನೀವು ನೋಡಿರ್ಬೋದು ಈಗ ಯಾವ ಥರ ಮಿಕ್ಸ್ ಮಾಡಿದ್ದೀನಿ ಅಂತ. ಸೊ ಈ ಥರ ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ. ಸೊ ಈಗ ಇದನ್ನು ನಾನು ಒಂದು ಬೌಲ್ಗೆ ಏನು ಮಿಕ್ಸಿಗೆ ಹಾಕಿದ್ದೆ ಟೊಮೊಟೊ ಚಟ್ನಿನ ಸೊ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ಸೊ ಇದಕ್ಕೆ ಒಗ್ಗರಣೆ ಆಗಿ ನಾನಿಲ್ಲಿ ಚಿಕ್ಕದಾಗಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಇದಕ್ಕೆ ನಾನು ಜೀರಿಗೆ ಹಾಗೆ
ಸಾಸಿವೆ ಮತ್ತು 2 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕಿ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಇದನ್ನು ನಾನು ಟೊಮೊಟೊ ಚಟ್ನಿಗೆ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಈ ಥರ ನೋಡಿ ನಾನು ಯಾವ ಥರ ಇಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ನಿಮಗೆ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಒಂದ್ಸರಿ